ನಾವಿರುವಂಥ ಸ್ಥಳ ಪುರಾಣ ಪ್ರಸಿದ್ಧವಾದಂಥ ಸ್ಥಳ. ಕರ್ನಾಟಕ ರಾಜ್ಯ ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿಯಲ್ಲಿರುವ ರೇಣುಕಾಂಬ ದೇವಸ್ಥಾನವು ರೇಣುಕಾದೇವಿಗೆ ಅರ್ಪಿತವಾಗಿದೆ. ಈ ದೇವಾಲಯವು ಸೊರಬದಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಚಂದ್ರಗುತ್ತಿ ಸಹ್ಯಾದ್ರಿ ಶ್ರೇಣಿಗಳಲ್ಲಿನ ಕಲ್ಲಿನ ಪರ್ವತದ ಮೇಲೆ ಇದೆ. ಸಿದ್ದಾಪುರ ತಾಲೂಕು ಹಾಗೂ ಸೊರಬ ತಾಲೂಕು ಗಡಿಯಲ್ಲಿ ಚಂದ್ರಗುತ್ತಿ ದೇವಾಲಯವಿದೆ. ಚಂದ್ರಗುತ್ತಿಯ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹ ನನಗೆ ದಾರಿದೀಪ ಅಂತ ಭಾವಿಸ್ತೇನೆ. ಅತಿ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಅವಕಾಶ ಸಿಕ್ಕಿದಾಗತ್ತೆ. ಚಂದ್ರಗುತ್ತಿ ರಾಜನ ಮಗಳಾದ ರೇಣುಕಾಂಬ ಋಷಿ ಜಮದಗ್ನಿಯನ್ನು ಮದುವೆ ಆಗ್ತಾಳೆ. ಮೂಕಾಂಬಿಕೆಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ರಾಜನು ರೇಣುಕಾಂಬಳನ್ನು ಮಗಳಾಗಿ ಪಡೆದಿದ್ದನು. ರೇಣುಕಾಂಬ ತಾಯಿ ಅಂತಹ ಧರ್ಮನಿಷ್ಠ ಹೆಂಡತಿಯಾಗಿದ್ದು ಮರಳಿನಿಂದ ಮಾಡಿದ ಮಡಕೆಗಳಲ್ಲಿ ನೀರನ್ನು ಒಯ್ಯಬಲ್ಲಳು. ಮಡಕೆಗೆ ಸಿಂಬಿಗಳಾಗಿ ಹಾವುಗಳನ್ನು ಬಳಸಿ ತನ್ನ ತಲೆಯ ಮೇಲೆ ಒಯ್ಯಲು ಬಳಸುತ್ತಿದ್ದಳು. ಇಷ್ಟಾದರೂ ಅವಳ ತಲೆಯಿಂದ ಒಂದು ಹನಿ ನೀರು ಕೂಡ ಬೀಳ್ತಾ ಇರಲಿಲ್ಲ. ಒಮ್ಮೆ ಏನಾಗುತ್ತೆ, ಋಷಿ ಜಮದಗ್ನಿ ತನ್ನ ಪತ್ನಿಯನ್ನು ಅನುಮಾನಿಸಿ ತನ್ನ ಮಗ ಪರಶುರಾಮರ ಬಳಿ ತಾಯಿಯನ್ನು ಕೊಲ್ಲಲು ಹೇಳ್ತಾರೆ. ಒಂದು ಕಡೆ ತಾಯಿಯ ವಾತ್ಸಲ್ಯ, ಇನ್ನೊಂದು ಕಡೆ ತಂದೆಯ ಆಜ್ಞೆ. ಪರಶುರಾಮರು ತಂದೆಯ ಆಜ್ಞೆಯಂತೆ ತನ್ನ ತಾಯಿಯನ್ನು ಚಂದ್ರಗುತ್ತಿಯ ಗುಹೆಯಲ್ಲಿ ಕಡಿದೆನೆಂದು ಪ್ರತೀತಿ. ಇದರಿಂದ ಪ್ರಸನ್ನಗೊಂಡ ತಂದೆ ಪರಶುರಾಮನಿಗೆ ವರಗಳನ್ನು ನೀಡುತ್ತಾರೆ. ಆಗ ಪರಶುರಾಮರು ಮೊದಲು ತನ್ನ ತಾಯಿಯನ್ನು ಬದುಕಿಸುವಂತೆ ಮತ್ತು ತನ್ನ ಸಹೋದರರನ್ನು ಬದುಕಿಸುವಂತೆ ಕೇಳ್ಕೊಳ್ತಾರೆ. ಇದರಿಂದ ಮತ್ತೆ ರೇಣುಕಾದೇವಿ ಹಾಗೂ ಪರಶುರಾಮರ ಸಹೋದರರು ಪುನರ್ಜನ್ಮ ಪಡೆಯುತ್ತಾರೆ. ಚಂದ್ರಗುತ್ತಿ ಒಂದು ಅತ್ಯಂತ ಪ್ರಶಾಂತವಾದ ಸ್ಥಳ. ಇದೊಂದು ಯಾತ್ರಾ ಕೇಂದ್ರವಾಗಿದ್ದು ಪ್ರತಿ ವರ್ಷ ಸಾವಿರಾರು ಜನ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಭೇಟಿ ನೀಡುವ ಜನರು 3 ಕಿಲೋಮೀಟರ್ ದೂರದಲ್ಲಿರುವ ವರದಾ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಬೆಟ್ಟದ ಮೇಲಿನ ಮೆಟ್ಟಿಲುಗಳನ್ನು ಹತ್ತಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಮೊದಲು ನೀವು ನಾಗಪಂಥಕ್ಕೆ ಸೇರಿದ ಮಠವನ್ನು ಕಾಣ್ತೀರಿ. ಕಾಲಭೈರವನಿಗೆ ಅರ್ಪಿಸಲಾದ ದೇವಾಲಯವನ್ನು ನೋಡ್ತೀರಿ. ಮೆಟ್ಟಿಲುಗಳ ಕೊನೆಗೆ ನೀವು ಒಂದು ಗುಹೆಯನ್ನು ನೋಡ್ಬೋದು ಹಾಗೂ ಆ ಗುಹೆಯೊಳಗೆ ರೇಣುಕಾಂಬ ದೇವಿಯ ಸುಂದರ ಪ್ರತಿಮೆಯನ್ನು ಪೂಜಿಸಲಾಗುತ್ತಿದೆ. ದೇವಾಲಯದಲ್ಲಿರುವ ಇತರ ದೇವಾಲಯಗಳಿಗೂ ನೀವು ಭೇಟಿ ನೀಡಬಹುದು. ರೇಣುಕಾಂಬ ದೇವಸ್ಥಾನದ ಮುಂಭಾಗ 7 ಹೆಡೆಯ ನಾಗರಾಜ ಮತ್ತು ಪರಶುರಾಮರಿಗೆ ಸಂಬಂಧಿಸಿದ ಸಣ್ಣ ದೇವಾಲಯವನ್ನು ನೀವು ನೋಡಬಹುದು. ಮಾತಂಗಿಯ ಪ್ರತಿಮೆ ದೇವಸ್ಥಾನದ ಪಕ್ಕದಲ್ಲಿದೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಅದ್ದೂರಿ ಜಾತ್ರೆ ನಡೆಯುತ್ತದೆ. ದೇವಾಲಯದಿಂದ ಕೆಳಕ್ಕೆ ಹೋಗಲು ಇನ್ನೊಂದು ಮಾರ್ಗ ಇದೆ. ಈ ದಾರಿಯಲ್ಲಿ ನೀವು ಶೂಲ ಬೀರಪ್ಪನ ದೇವಾಲಯ ಹಾಗೂ ಭೂಮಿಯಿಂದ ಗುಲಾಬಿ ಎಂದು ನಂಬಲಾದ ಅಪಾರ ಸಂಖ್ಯೆಯ ತ್ರಿಶೂಲಗಳನ್ನು ಕಾಣಬಹುದು. ಚಂದ್ರಗುತ್ತಿ ಕೋಟೆಯ ಪ್ರದೇಶವು ದಟ್ಟ ಅರಣ್ಯದಿಂದ ಮರೆಮಾಚಿದೆ. ಇಂದು ಇದು ಪಾಳುಬಿದ್ದ ರಚನೆಯಾಗಿದೆ. ಪಾಳುಬಿದ್ದ ಸ್ಥಿತಿಯಲ್ಲಿದ್ದರೂ ಕೋಟೆಗೆ ಭೇಟಿ ನೀಡಲು ಅತ್ಯಂತ ಸುಂದರ ಸ್ಥಳವಾಗಿದೆ. ಕೋಟೆಯ ಹಾದಿಯು ದೇವಾಲಯದ ಸ್ವಲ್ಪ ಹಿಂದೆಯೇ ಪ್ರಾರಂಭವಾಗುತ್ತದೆ. ಇಂತಹ ಪುರಾಣ ಪ್ರಸಿದ್ಧವಾದ ಸ್ಥಳಕ್ಕೆ ಒಮ್ಮೆ ನೀವು ಭೇಟಿ ನೀಡಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು.